ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ನೋಡ್ತಿರ್ಬೋದು ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಿರ್ಬೋದು ಅನ್ಕೊಂಡು. ನಾವು ಹೋಗ್ತಾ ಇದೀವಿ ಉಕ್ಡಾಗೆ. ಉಕ್ಡ ನಮ್ಗೆ ಅಕ್ಕನ ಮನೆಯಿಂದ ಏನೊಂದು 5 ಕಿಲೋಮೀಟರ್ಸ್ ಆಗತ್ತಷ್ಟೇ. ಆದ್ರೆ ನಾವು ಬೆಂಗಳೂರಿಂದ ಬರಬೇಕಿತ್ತು. ಒನ್ ಡೇಲಿ ಈ ಹಬ್ಬನ ಫಿಕ್ಸ್ ಮಾಡ್ಕೊಂಡು ನಾವು ಮಾಡೋಣ ಅನ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಫ್ಯಾಮಿಲೀಸ್‌ಗೂ ಅಷ್ಟೇ ಒಂದೇ ದಿನದಲ್ಲಿ ಎಲ್ಲಾರ್ನೂ ಕರ್ದಿದೀವಿ. ಎಲ್ಲ ಬರ್ತಾರೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ. ಅರ್ಜೆಂಟಲ್ಲಿ ಒಂಥರ ಹಬ್ಬ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಗೊತ್ತಿಲ್ಲ ತುಂಬಾ ದಿನದಿಂದ ಅನ್ಕೊಂತಿದ್ದೋ ನಾನು ಚೇತನ್ ಮಾಡ್ಬೇಕು, ಹಬ್ಬ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಆಗ್ತಾನೆ ಇರ್ಲಿಲ್ಲ. ಎಷ್ಟು ಟ್ರೈ ಮಾಡ್ತಾ ಇದ್ರು ಆಗ್ತಾ ಇರ್ಲಿಲ್ಲ. ಬಟ್ ಈ ಏನೋ ಗೊತ್ತಿಲ್ಲ ಸಡನ್ ಫಿಕ್ಸ್ ಆಯ್ತು ಅಂತ ಅಂದ್ರೆ ನೈಟ್ ಒಂದು 10:00 ಅನ್ನಂಗೆ ಇದು ಫಿಕ್ಸ್ ಮಾಡ್ಕೊಂಡಿದ್ದು. ಅದೇ ಟೈಮಲ್ಲಿ ಒಂದಷ್ಟು ಜನಕ್ಕೆ ಕಾಲ್ ಮಾಡಿ ಹೇಳ್ದು, ಹಿಂಗ್ ಹಬ್ಬ ಮಾಡ್ತಾ ಇದೀವಿ ಬನ್ನಿ ಅಂತ. ಮಾರ್ನಿಗೆ ಒಂದಷ್ಟು ಜನಕ್ಕೆ ಹೇಳ್ದೆ, ಹಿಂಗ್ ಹಬ್ಬ ಮಾಡ್ತಾ ಇದೀವಿ ಬನ್ನಿ ಅನ್ಕೊಂಡು. ಒಂಥರ ಸಡನ್ ಪ್ಲಾನ್ ಅಂತಾನೆ ಹೇಳ್ಬೋದು. ಇಷ್ಟು ಸಡನ್ ಪ್ಲಾನ್ ಮಾಡಿ ಹಬ್ಬ ಹೇಗಾಯ್ತು ಅಂತ ನೀವು ಕೊನೆ ಗಂಟನೂ ನೋಡಿ. ನಿಜವಾಗ್ಲೂ ಇಷ್ಟ್ರ ಮಟ್ಟಿಗೆ ನಾವು ಅರೇಂಜ್ ಮಾಡ್ತೀವಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಸೊ ಬರೀ ಫ್ಯಾಮಿಲಿ ಸರ್ಕಲಲ್ಲಿ ಒಂದಷ್ಟು ಜನನ ಕರಿಯೋಣ ಸಾಕು ಅಂತ ಅನ್ಕೊಂಡಿದ್ದಿದ್ದು. ತುಂಬ ಜನನೇ ಬಂದಂಗಾಯಿತು. ನಮ್ಮ ಲೆಕ್ಕಾಚಾರನೇ ಇದ್ದಿದ್ದೊಂದು, ಅದಾಗಿದ್ದೇ ಇನ್ನೊಂದು ಅಂತಾನೆ ಹೇಳ್ಬೋದು. ಕೊನೆಗೆ ಊಟನೂ ಸಾಲ್ಟೇಜ್ ಆಗೋಯ್ತು. ಅಷ್ಟ್ರ ಮಟ್ಟಿಗೆ ಜನನು ಬಂದಿದ್ರು. ನೈಟ್ 10 ಗಂಟೆಗೇನೋ ಡಿಸೈಡ್ ಮಾಡ್ದೋ ಮಾಡೋಣ ಅಂತ. ಒಂದಷ್ಟು ಜನಕ್ಕೆ ಹೇಳು ಆಗಿತ್ತು. ಆಮೇಲೆ ಏನಪ್ಪಾ ನೆಕ್ಸ್ಟು ಅಂತ ಅನ್ನೋಷ್ಟರಲ್ಲಿ ಈಗ ನಾವು ಫಸ್ಟು ಊರಿಗೆ ಹೋಗ್ಬೇಕು. ಅಲ್ಲೆಲ್ಲನೂ ರೇಷನ್ ಎಲ್ಲ ತಗೊಂಬೇಕು ಅನ್ಕೊಂಡು, ಸರಿ ಹೊರಡೋಣ ಅನ್ಕೊಂಡು ಬೆಂಗಳೂರಿಂದ ಪಾಂಡವಪುರಕ್ಕೆ ಹೊರಟೋ ನಾವು ಅಕ್ಕನ ಮನೆಗೆ. ಹೊರಡೋಕ್ಕೂ ಮುಂಚೆ ಅಜ್ಜಿನೂ ಬೆಂಗಳೂರಲ್ಲಿದ್ರು. ಅವ್ರನ್ನೂ ಕರ್ಕೊಂಡು ಹೊರಟು. ನಾವು ಚಿಕ್ಕದಾಗಿ ಫಂಕ್ಷನ್ ಮಾಡ್ತಾ ಇರೋದ್ರಿಂದ ಯಾವುದೇ ಹಾಲ್ ಕೂಡ ನಾವು ಬುಕ್ ಮಾಡಿರ್ಲಿಲ್ಲ. ಸಡನ್ ಪ್ಲಾನ್ ಆಗಿರೋದ್ರಿಂದ ಹಾಲ್ ಆ ಥರದ್ದು ಯಾವುದು ಬುಕ್ ಮಾಡಿರ್ಲಿಲ್ಲ. ಅಷ್ಟೊಂದು ಜನನೂ ಏನು ಕರೆದಿರ್ಲಿಲ್ಲ. ಸ್ವಲ್ಪ ಫ್ಯಾಮಿಲಿ ಸುತ್ತಮುತ್ತ ಅಷ್ಟೇ ಕರೆದಿದ್ದಿದ್ದು. ಅದರಿಂದ ನಾವು ಏನು ಮಾಡ್ದೋ ಅಲ್ಲೇ ತೋಟದಲ್ಲೇ ಮಾಡೋಣ ಚೆನ್ನಾಗಿರತ್ತೆ. ಒಂದು ವೈಬ್ಸ್ ಚೆನ್ನಾಗಿರತ್ತೆ ಅಂದ್ಕೊಂಡು ಅಲ್ಲೇ ತೋಟದಲ್ಲೇ ಮಾಡೋಣ ಅಂದ್ಕೊಂಡು ಜಾಗ ಎಲ್ಲ ಹುಡುಕೊಂಡು ಮಾಡಕ್ಕೆ ಸ್ಟಾರ್ಟ್ ಆದೋ. ಈ ಜಾಗ ಏನು ನಾವು ಮಾಡ್ತಾ ಇದೀವಲ್ವಾ, ಯಾವುದೇ ತೋಟದಲ್ಲಿ ನಾವು ಹೋಗಿ ಹಬ್ಬ ಮಾಡ್ತೀವಿ ಅಂದರೆ ಆ ಓನರ್‌ಗೆ ಒಂದಷ್ಟು ಅಮೌಂಟ್‌ನ ನಾವು ಕೊಡಬೇಕಾಗತ್ತೆ. ಜಾಸ್ತಿ ಏನಿಲ್ಲ, ಒಂದು 100-200 ಈ ಥರ ಕೇಳ್ತಾರೆ ಅಷ್ಟೇ. ಯಾವುದೇ ಹಬ್ಬ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದೇವರ ಆಶೀರ್ವಾದ ಬೇಕಲ್ವಾ. ಸೊ ಅದಕ್ಕೆ ಫಸ್ಟ್ ದೇವರಿಗೆ ಮೊದಲಕ್ಕಿ ಕೊಟ್ಬಿಟ್ಟು ಬಂದ್ಬಿಡೋಣ. ಹಾಗೆ ಕೋಳಿ ಒಪ್ಪಿಸ್ಕೊಂಡು ಮಟನ್ ಎಲ್ಲ ಬಂದ್ಬಿಡೋಣ ಅಂದ್ಕೊಂಡು ನಾವು ಈಗ ಫಸ್ಟ್ ದೇವ್ರಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ರೆಡಿ ಮಾಡಿಕೊಂಡು ಮೊದಲಕ್ಕಿ ಹೋಗಿ ಎಲ್ಲ ಕೊಟ್ಟು ಹಾಗೆ ತಡೆ ಎಲ್ಲ ಓಡಿಸ್ಕೊಂಡು ಬಂದು ಇಲ್ಲಿ ಕೋಳಿ ಹತ್ರ ಬಂದು ನಾವು ಕಟ್ ಮಾಡ್ಸಿದ ಕೋಳಿ. ಆದರೆ ಮಟನ್ ಮಾತ್ರ ನಾವು ಅಲ್ಲೇ ರೆಡಿಮೇಡ್ ಕಟ್ ಮಾಡಿರ್ತಾರಲ್ಲ ಆ ಥರನೇ ತಗೊಂಡು. ನಂದು ಚೇತನ್ದು ಯಾವ ಥರ ಥಾಟ್ ಆಗಿತ್ತು ಅಂತಂದರೆ, ಬಂದ ಜನಕ್ಕೆ ಯಾವುದಕ್ಕೂ ಕಮ್ಮಿ ಆಗಬಾರ್ದು. ನಾನ್ ವೆಜ್ ತುಂಬ ಚೆನ್ನಾಗಿ ಎಲ್ಲರಿಗೂ ಹಾಕ್ಕೊಡ್ಬೇಕು. ಏನು ಜನರನ್ನ ನಾವು ಕರೆದಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ನಾವು ಸ್ವಲ್ಪ ಮಟನ್ ತಗೊಳ್ಳೋಣ. ಎಲ್ಲರಿಗೂ ಸಂತೃಪ್ತಿಯಾಗಿ ಹಾಕ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಮೈಂಡ್ ಸೆಟ್ ಇತ್ತು. ಅದೇ ರೀತಿ ನಾವೂ ಅಷ್ಟೇ ಮಟನ್ನು ಹಾಗೆ ಕೋಳಿ ಎಲ್ಲ ಬೈ ಮಾಡ್ದೋ. ಬಟ್ ಅಲ್ಲಿ ಆಗಿದ್ದೇ ಬೇರೆ ನಮಗೆ. ಸೀರಿಯಸ್ಲಿ ಹಿಂಗ್ ಆಗುತ್ತೆ ಅಂತ ನಾನಾಗ್ಲಿ, ಚೇತನ್ ಆಗ್ಲಿ, ಇಲ್ಲ ನಮ್ಮ ಅಕ್ಕ ಆಗ್ಲಿ ಊಹೆನೂ ಮಾಡಿರ್ಲಿಲ್ಲ. ನಂಗಂತೂ ಎಷ್ಟು ಜನಕ್ಕೆ ಎಷ್ಟು ಕ್ವಾಂಟಿಟಿ ತಗೋಬೇಕು, ಹಾಗೆ ಅಡ್ಗೆ ಎಲ್ಲ ಹೇಗ್ ಮಾಡೋದು ಅದೆಲ್ಲ ನನಗಷ್ಟು ಐಡಿಯಾ ಇಲ್ಲ. ಎಲ್ಲ ಅಕ್ಕನ ಜವಾಬ್ದಾರಿನೇ ಆಗಿತ್ತು. ಅವಳು ಏನು ಹೇಳಿದ್ಲು ಅದನ್ನೇ ನಾವು ಕೇಳ್ಕೊಂಡು ಮಾಡ್ತಾ ಇದ್ದೋ. ಅವಳು ಹೇಳಿದ ಪ್ರಕಾರನೇ ನಾವು ಎಕ್ಸ್ಟ್ರಾನೇ ಮಟನ್ ತಗೊಂಡಿದೀವಿ. ಅವಳು ಅಷ್ಟೇ ಎಕ್ಸ್ಟ್ರಾನೇ ಮಟನ್ ತಗೊಳ್ಳಿ ಅಂದ್ಬಿಟ್ಟು ಎಕ್ಸ್ಟ್ರಾನೇ ಮಟನ್ ಎಲ್ಲ ತಗೊಂಡಿದ್ದು. ಫೈನಲಿ ಅಡುಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದು ಅಕ್ಕ ಅಲ್ಲಿ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ಲು. ಈ ಕಡೆ ಫ್ಯಾಮಿಲಿ ಎಲ್ಲ ಒಬ್ಬೊಬ್ಬರಾಗಿ ಎಲ್ಲ ಬರಕ್ಕೆ ಸ್ಟಾರ್ಟ್ ಆದರು. ಸೊ ನಮಗೊಂದು ಎಲ್ಲರನ್ನೂ ಕರೆದಿದ್ವಲ್ಲ, ಎಲ್ಲರೂ ಬರ್ತಿದ್ದಿದ್ದು ನೋಡಿ ನಮಗೂ ಖುಷಿ ಆಯಿತು. ಓ ಪರವಾಗಿಲ್ಲ, ನಾವು ಒಂದು ಹಬ್ಬ ಮಾಡ್ಬೋದು. ಯಾಕಂದರೆ ನಾನು ಚೇತನ್ ಮಾಡ್ತಿರೋದು ಇದು ಫಸ್ಟ್ ಟೈಮ್ ನಾವಿಬ್ಬರೇ ಸೇರ್ಕೊಂಡು ಹಬ್ಬ ಮಾಡ್ತಾ ಇರೋದು. ಎಲ್ಲ ಫ್ಯಾಮಿಲೀಸ್ನೆಲ್ಲ ಕರೆದು. ಇದುವರೆಗೂ ಯಾವುದೇ ಹಬ್ಬ ಕೂಡ ನಾವು ಮಾಡಿರಲಿಲ್ಲ ಹಿಂಗೆ. ಸೊ ನಾವು ಹಬ್ಬ ಮಾಡಿ ಇಷ್ಟು ಜನ ಬರ್ತಾರಾ ಅಂದರೆ ಸಿಂಪಲ್ಲಾಗಿ ಮಾಡ್ತಿದ್ದೀವಿ ಬರೀ ಫ್ಯಾಮಿಲಿ ಬ್ಯಾಕ್‌ಗ್ರೌಂಡಲ್ಲಿ. ಆದರೂ ಇಷ್ಟು ಜನ ಬರ್ತಾರಾ ಅಂತ ಒಂಥರ ಖುಷಿ ಆಯಿತು. ಆದ್ರೂ ನಾವು ಕರ್ದಿರೋರಲ್ಲಿ ಇನ್ನೂ ಒಂದಷ್ಟು ಜನ ಫ್ಯಾಮಿಲೀಸ್ ಬಂದೇ ಇರಲಿಲ್ಲ. ನಾವು ಸ್ವಲ್ಪ ಟೆಂಪಲ್‌ಗೆ ಬೇಗನೆ ಬರಬೇಕಾಗಿತ್ತು. ಅವಾಗ ಬಂದಿದ್ದಿದ್ರೆ ನಮ್ಮದು ಬೇಗನೆ ಅಡುಗೆ ಆಗ್ತಿತ್ತು. ಬಟ್ ನಾವು ಬಂದಿದ್ದೇ ಲೇಟ್ ಆಗಿತ್ತು. ಹೋಗಿ ಪೂಜೆ ಮಾಡಿಸ್ಕೊಂಡು ಕೋಳಿ ತಗೊಂಬರೋದು, ಮಟನ್ ತಗೊಂಬರೋದು ಅದೆಲ್ಲ ಸ್ವಲ್ಪ ಲೇಟ್ ಆಯಿತು.
ಅಕ್ಕನ್ಗೆ ಇವರೆಲ್ಲ ಪರಿಚಯ ಇರೋದ್ರಿಂದ ಅವಳಿಗೆ ಹೆಂಗ್ ಬೇಕೋ ಆ ತರ ಮಟನ್ ನೀಟಾಗಿ ಕೊಡ್ತಾ ಇದ್ರು. ಒಂದು ಸಣ್ಣ ಕಾಲುವೆ ಕೂಡ ಇಲ್ಲೇ ಇತ್ತು. ಮಕ್ಳಿಗಂತೂ ಫುಲ್ ಹ್ಯಾಪಿ. ಯಾವ್ದೋ ಒಂದು ಪಿಕ್ನಿಕ್ ಬಂದಿದೀವಿ ನಾವು ಅನ್ನೋ ಫೀಲಲ್ಲಿ ಅವ್ರಿದ್ರು. ನನ್ ಮಗಂಗಂತೂ ತುಂಬಾ ದಿನದಿಂದ ಕೇಳ್ತಿದ್ದ, ಅಮ್ಮ ಪಿಕ್ನಿಕ್ ಹೋಗೋಣ ಅಮ್ಮ, ಪಿಕ್ನಿಕ್ ಹೋಗೋಣ ಅಂತ ಅನ್ಬಿಟ್ಟು. ಇದನ್ನೆಲ್ಲವನ್ನು ನೋಡಿ ಅವ್ನು ಫುಲ್ ಖುಷಿ ಆಗೋದ. ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಾನು ಕೇಳಿದ್ಕೆ ನೀವು ಪಿಕ್ನಿಕ್ ಕರ್ಕೊ ಬಂದಿದ್ದೀರಾ ಅಂತ ಅವ್ನು ಫೀಲ್ ಮಾಡ್ತಾ ಇದ್ದ. ಆಕ್ಚುಲಿ ನಾವಿಲ್ಲಿ ಹಬ್ಬ ಮಾಡ್ತಾ ಇದೀವಿ ಅನ್ನೋದು ಅವನಿಗೆ ಅರ್ಥನೂ ಆಗ್ತಿರ್ಲಿಲ್ಲ. ಸೊ ಪಿಕ್ನಿಕ್ ಬಂದಿದೀವಿ ಅನ್ನೋ ಫೀಲಲ್ಲೇ ಇದ್ದ. ಇದು ಒಂಥರ ಪಿಕ್ನಿಕ್ ರೀತಿನೇ. ಬಟ್ ಇದು ದೇವ್ರಿಗೆ ಪೂಜೆ ಸಲ್ಸೋದು ಆ ರೀತಿ. ಮಕ್ಳು ಮಾತ್ರ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಆ ಕಾವಲಲ್ಲಿ ಅಂದ್ರೆ ಗಲೀಜಿರುತ್ತೆ ಆಟ ಆಡ್ಬೇಡಿ ಅಂತ ಅಂದ್ರೂನು ಕೇಳ್ತಿರ್ಲಿಲ್ಲ. ಯಾಕಂದ್ರೆ ನಿನ್ನೆ ತಾನೇ ನೀರ್ ಬಿಟ್ಟಿದ್ರಂತೆ. ಸೊ ಅದು ಒನ್ ಡೇ ಆಗ್ಬೇಕು, ಗಲೀಜೆಲ್ಲ ಹೋಗ್ಬೇಕು ಅಂತ ಅಂದ್ರೆ ಈ ಮಕ್ಳು ಕೇಳ್ತಾನೆ ಇರ್ಲಿಲ್ಲ. ಇನ್ನೇನ್ ಮಾಡೋದು, ಸರಿ ಮನೆಗ್ ಹೋಗಿ ಮತ್ತೆ ಇನ್ನೊಂದ್ಸಲ ಸ್ನಾನ ಮಾಡಿಸ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಸುಮ್ನೆ ಆಟ ಆಡಕ್ ಬಿಟ್ಬಿಟ್ಟಿದ್ದು. ನಮ್ಮ ಅಕ್ಕ ಹಾಗೆ ನನ್ ದೊಡ್ಡಕ್ಕ, ದೊಡ್ಡಮ್ಮ, ನಮ್ಮ ಅಜ್ಜಿ ಎಲ್ಲರೂ ಸೇರ್ಕೊಂಡು ಅಡ್ಗೆ ಮಾಡ್ತಾ ಇದ್ರು. ಬಟ್ ಅಡ್ಗೆ ವಿಚಾರದಲ್ಲಿ ನಾನ್ ಹೋಗದೆ ಇರೋದ್ರಿಂದ ನಾನು ಆರಾಮಾಗಿ ಮಕ್ಳ ಜೊತೆ ಆಟ ಆಡ್ಕೊಂಡು, ಓಡಾಡ್ಕೊಂಡು ಇರೋದು. ಈ ರೀತಿ ಮಾಡ್ತೀನಿ. ಯಾವುದೇ ಒಂದು ಫಂಕ್ಷನ್ ಅಲ್ಲೂ ಕೂಡ ಇದ್ ನಮ್ಮನೆ ಫಂಕ್ಷನ್ ಆದ್ರೂ ಕೂಡ ನಂದಲ್ಲಿ ಏನು ಇರ್ಲಿಲ್ಲ. ಎಲ್ಲ ನಮ್ಮ ಅಕ್ಕನ ಜವಾಬ್ದಾರಿನೇ ಆಗಿತ್ತು. ಬಟ್ ನನ್ನ ಅಡ್ಗೆ ವಿಚಾರಕ್ಕಂತೂ ಹೋಗಲ್ಲ. ಮನೆಯಿಂದನೇ ಕುಕ್ಕರ್ ತರಬೇಕಿತ್ತು. ಆದ್ರೆ ಕುಕ್ಕರ್ ತರೋದ್ ಮರ್ತೋದು. ಸಿಂಗಲ್ ಒಲೆಲಿ ಎಲ್ಲಾ ಅಡ್ಗೆನೂ ಮಾಡ್ತಾ ಇರೋದು ತುಂಬಾ ಕಷ್ಟ ಆಗ್ತಿತ್ತು. ಆದ್ರೂನು ಬೇಗ ಮಾಡ್ತಾ ಇದ್ಲು. ಈ ತರ ಹಬ್ಬಗಳನ್ನೆಲ್ಲ ಹರಕೆ ಅನ್ನೋದ್ಕಿಂತ ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೊಂದ್ ದಿನ ಆಗಿರುತ್ತೆ ಫ್ಯಾಮಿಲೀಸ್ನೆಲ್ಲ ಮೀಟ್ ಮಾಡಿ, ಯಾರನ್ನೂ ಮೀಟ್ ಮಾಡಕ್ ಆಗಿರಲ್ಲ. ಇಂಥ ಟೈಮ್ ಹಬ್ಬ ಹಿಂಗ್ ಮಾಡ್ತಾ ಇದೀವಿ ಬನ್ನಿ ಅಂತ ಅಂದಾಗ ಎಲ್ಲ ಒಟ್ಟಿಗೆ ಸೇರಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರ್ಕೊಂಡು ಅಡ್ಗೆ ಮಾಡ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಊಟ ಮಾಡೋದು ಅಂದ್ರೆ ಒಟ್ಟಿಗೆ ತುಂಬಾನೇ ಖುಷಿ ಆಗುತ್ತೆ. ಒಂದೇ ದಿನದಲ್ಲಿ ಎಲ್ಲ ಫಿಕ್ಸ್ ಮಾಡಿ ಎಲ್ಲಾರನ್ನೂ ಕರಿತೀನಿ ಅನ್ನೋದೊಂದು ತುಂಬಾ ಕಷ್ಟ. ಆದ್ರೂ ನಾವು ಟ್ರೈ ಮಾಡಿದೀವಿ. ಅದು ಸಕ್ಸಸ್ಫುಲ್ ಆಗಿ ಆಯ್ತು ಕೂಡ. ಹಾಗೆ ಪಾಂಡವಪುರದಲ್ಲೇ ಇದ್ದಿದ್ದ ನಮ್ಮ ಅಮ್ಮನ ಫ್ಯಾಮಿಲಿ ಕೂಡ ಅವ್ರನ್ನೂ ಎಲ್ಲಾರನ್ನೂ ಇನ್ವೈಟ್ ಮಾಡಿದ್ದೆ. ನಾನು ಅವತ್ತೊಂದ್ ದಿನಾನೇ ಇನ್ವೈಟ್ ಮಾಡಿದ್ದೆ. ಅವರು ಎಲ್ಲರೂ ಬಂದಿದ್ರು. ನಂಗೆ ತುಂಬಾನೇ ಖುಷಿ ಆಯ್ತು. ಅದಲ್ಲದೆ ನಾವು ನಮ್ಗೆ ಗೊತ್ತಿಲ್ಲದೆ ಇದ್ದವ್ರು ಅಂದ್ರೆ ಅಲ್ಲಿ ದೇವಸ್ಥಾನಕ್ಕೆ ಅಂತ ಬಂದಿರ್ತಾರಲ್ಲ, ಆ ಜನಗಳು ಕೂಡ ಬಂದು ಊಟ ಮಾಡ್ತಾ ಇದ್ರು. ಸೊ ನನ್ಗಂತೂ ತುಂಬಾ ಖುಷಿ ಆಗೋಯ್ತು. ಹಂಗ್ ಬಂದ್ ಯಾರ್ಯಾರೋ ಬಂದು ಊಟ ಮಾಡಿದಾಗ ಯಾರೋ ಆ ದೇವ್ರೇ ಕಳ್ಸಿರ್ಬೋದೇನೋ, ಆ ದೇವ್ರ ಆಶೀರ್ವಾದ ಸಿಗ್ತಿದೇನೋ ನಮ್ಗೆ ಅನ್ನೋ ಫೀಲ್ ಆಗುತ್ತೆ ಸಿಕ್ಕಾಪಟ್ಟೆ. ಹಾಗೆ ಇನ್ನೊಂದು ಬಿಗ್ ಅಪ್ಡೇಟ್ ನಾನು ಕೊಡ್ಬೇಕು. ಏನಂದ್ರೆ ಈ ವಿಡಿಯೋದಲ್ಲೇ ರಿವೀಲ್ ಮಾಡ್ತಾ ಇದ್ದೀನಿ. ಏನಂತ ಅಂದ್ರೆ ಈ ಹಬ್ಬ ಮಾಡೋ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಸೊ ನನ್ಗೆ ಗೊತ್ತಿಲ್ಲ ನಾನು ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು. ನಾನು ಚೇತನ್ 3 ಇಯರ್ಸ್ ಇಂದ ವೇಟ್ ಮಾಡ್ತಾ ಇದ್ದೋ ಈ ಒಂದು ಖುಷಿ ವಿಚಾರಕ್ಕೆ. ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿದ್ರು ಕೂಡ ನಮ್ಗೆ ತುಂಬಾ ಕಾಂಪ್ಲಿಕೇಶನ್ಸ್ ಇತ್ತು. ಸೊ ಫೈನಲಿ ಐ ಆಮ್ ಪ್ರೆಗ್ನೆಂಟ್. ನಾನ್ ನಂಬಿದಂತ ಎಲ್ಲಾ ದೇವರುಗಳಿಗೂ ನಾನು ಈ ವಿಡಿಯೋದ ಮೂಲಕ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೇ ತರ ಪ್ರಾಬ್ಲಮ್ ಇರ್ಲಿಲ್ಲ, ಏನಿರ್ಲಿಲ್ಲ. ಆದ 3 ಇಯರ್ಸ್ ಇಂದ ನಾವು ಎಷ್ಟೇ ಇದ್ ಮಾಡಿದ್ರುನು ಅಂದ್ರೆ ನಮ್ಗೆ ಪ್ರೆಗ್ನೆಂಟ್ ಆಗಕ್ ಆಗ್ತಾನೆ ಇರ್ಲಿಲ್ಲ. ಸೊ ತುಂಬಾ ಬೇಜಾರಾಗ್ತಿತ್ತು. ನಂದೇ ಏನೇನೋ ಗೋಲ್ಸ್ ಇದೆ ಮುಂದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಂದ್ರೆ ಈ ಮಕ್ಳು ಮರಿ ಎಲ್ಲ ಮುಗಿಸ್ಕೊಬೇಕು. ಅದ್ರಿಂದ ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ವಿಡಿಯೋ ಕಂಟಿನ್ಯೂ ಆಗಿರತ್ತೆ. ಸೊ ಮಿಸ್ ಮಾಡದೆ ಎಲ್ಲರೂ ವಿಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.